ಹತ್ಯೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಸಿಡಿದೆದ್ದಂತಹ ಹಿಂದೂ ಪರ ಹೋರಾಟಗಾರ ಮುತಾಲಿಕ್. ಎಸ್, ಬೆಳಗಾವಿಯಲ್ಲಿ ಆಯ್ತು ಖಮೇನಿ ಹತ್ಯೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಆಗಿದ್ದ ಬೆಳಗಾವಿಯಲ್ಲಿ. ಆದ್ರೆ ಹಿಂದೂ ಪರ ಹೋರಾಟಗಾರ ಮುತಾಲಿಕ್ ಸಿಡಿದೆದ್ದಿದ್ದಾರೆ. ಬೆಳಗಾವಿ ಪೊಲೀಸ್ ಆಯುಕ್ತರನ್ನ ಭೇಟಿಯಾದಂತಹ ಮುತಾಲಿಕ್ ಖಮೇನಿ ಹತ್ಯೆ ಖಂಡಿಸಿ ಭಾರತೀಯ ಮುಸ್ಲಿಮರು ಗಲಾಟೆ ಮಾಡುತ್ತಿದ್ದಾರೆ, ಇದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಮುತಾಲಿಕ್ ಕೆಂಡ ಕಾರಿರುವಂಥದ್ದು. ಹಿಂದೂ ವಿರೋಧಿ ಭಾರತ ವಿರೋಧಿ ಪ್ರೊಟೆಸ್ಟ್ ನಮ್ಮಲ್ಲಿ ಯಾಕೆ ನಡೀಬೇಕು? ಈ ದೇಶದ ಮುಸ್ಲಿಮರಿಗೂ ಖಮೇನಿಗೂ ಏನು ಸಂಬಂಧ? ಮಹಿಳಾ ವಿರೋಧಿ ಖಮೇನಿಯ ವೈಭವೀಕರಣವನ್ನ ನಾವು ವಿರೋಧಿಸ್ತೀವಿ. ತಕ್ಷಣ ಪೋಸ್ಟರ್, ಬ್ಯಾನರ್ ಎಲ್ಲವನ್ನ ಕೂಡ ತೆರವು ಮಾಡಬೇಕು ಅಂತ ಹೇಳಿರುವಂಥದ್ದು ಮುತಾಲಿಕ್. ಅಷ್ಟೇ ಅಲ್ಲದೆ ದೇಶದ್ರೋಹಿ ಕೇಸ್ ದಾಖಲು ಮಾಡಬೇಕು ಅಂತ ಮುತಾಲಿಕ್ ಆಗ್ರಹಿಸಿರುವಂಥದ್ದು. ಅಲ್ಲಿ ಖಮೇನಿ ಹತ್ಯೆ ನಡೆದ್ರೆ ಇವರು ಯಾಕೆ ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕು? ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಹಿಂದೂ ಪರ ಹೋರಾಟಗಾರ ಮುತಾಲಿಕ್. ಬೆಳಗಾವಿ ಪೊಲೀಸ್ ಆಯುಕ್ತರನ್ನ ಸಹ ಮುತಾಲಿಕ್ ಭೇಟಿಯಾಗಿರುವಂಥದ್ದು. ಅಲ್ಲಿ ಎಲ್ಲೋ ಖಮೇನಿ ಸತ್ತರೆ ಇಲ್ಲಿರುವಂತಹ ಮುಸ್ಲಿಮರು ಯಾಕೆ ಪ್ರೊಟೆಸ್ಟ್ ಮಾಡಬೇಕು? ಖಮೇನಿ ಹತ್ಯೆಯನ್ನ ಖಂಡಿಸಿ ಭಾರತೀಯರು ಮುಸ್ಲಿಮರು ಗಲಾಟೆ ಮಾಡ್ತಿದ್ದಾರಲ್ಲ, ಅಲ್ಲಿನ ಖಮೇನಿಗೂ ಇಲ್ಲಿಗೂ ಏನು ಸಂಬಂಧ? ನಾವಿದನ್ನ ವಿರೋಧ ಮಾಡ್ತೀವಿ ಅಂದಿದ್ದಾರೆ. ಹಿಂದೂ ವಿರೋಧಿಯಾಗಿದ್ದಂತಹ ಭಾರತ ವಿರೋಧಿಯಾಗಿದ್ದಂತಹ ಪ್ರೊಟೆಸ್ಟ್ಗಳು ನಮ್ಮಲ್ಲಿ ಯಾಕೆ ನಡೀಬೇಕು? ಈ ದೇಶದ ಮುಸ್ಲಿಮರಿಗೂ ಖಮೇನಿಗೂ ಏನು ಸಂಬಂಧ ಇದೆ? ಮಹಿಳಾ ವಿರೋಧಿ ಖಮೇನಿಯನ್ನ ವೈಭವೀಕರಿಸಿ ಅವನ ಪರವಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದನ್ನ ನಾವು ವಿರೋಧಿಸ್ತೀವಿ ಅಂದ್ರೆ ಹಿಂದೂ ಪರ ಸಂಘಟನೆಗಳು ವಿರೋಧ ಮಾಡ್ತವೆ. ತಕ್ಷಣ ಪೋಸ್ಟರ್, ಬ್ಯಾನರ್ ತೆರವು ಮಾಡಬೇಕು. ಅಷ್ಟೇ ಅಲ್ಲದೆ ದೇಶದ್ರೋಹಿ ಕೇಸ್ನ ದಾಖಲು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಮುತಾಲಿಕ್. ತೆರವುಗೊಳಿಸಬೇಕು ಅಂತನ್ನುವಂಥದ್ದು ಮನವಿಯಲ್ಲಿದೆ. ಇಮ್ಮಿಡಿಯೇಟ್ ಅದನ್ನು ತೆರವುಗೊಳಿಸ್ಬೇಕು. ಇಲ್ಲಾದರೆ ನಾವೇ ಹೋಗಿ ನುಗ್ಗಿ ಅದನ್ನು ಹರಿದು ಹಾಕಬೇಕಾದ್ರೆ ಬೆಂಕಿ ಹಚ್ಚಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಸ್ ಸರ್. ಇರಾನ್ ದೇಶದ ಮುಖ್ಯಸ್ಥ, ಸರ್ವಾಧಿಕಾರಿ, ಅತ್ಯಂತ ಕ್ರೂರಿಯಾದಂಥ ಆಯತುಲ್ಲಾ ಖಮೇನಿ ಹತ್ಯೆ ಆದ ತಕ್ಷಣವೇ ನಮ್ಮ ದೇಶದಲ್ಲಿ ಭಾರತೀಯ ಮುಸ್ಲಿಮರು, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂತಾ ಇರುವಂಥ ಮುಸ್ಲಿಮರು ಅವನ ಪರವಾಗಿ ಸತ್ತಿದ್ದಕ್ಕೆ ಶೋಕಾಚರಣೆ, ಮೆರವಣಿಗೆ, ಗಲಾಟೆಗಳನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಡೆ ಮಾಡಿದ್ದಾರೆ. ಅದನ್ನು ನಾವು ವಿರೋಧ ಮಾಡಿದ್ವಿ. ಅದಕ್ಕೆ ಬೆಂಗಳೂರಿನಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಒಬ್ಬ ಹ್ಯಾರಿಸ್ ಅನ್ನುವಂಥ MLA ನೇತೃತ್ವದಲ್ಲೇ ಕೂಡ ಆಗಿದೆ, ಮೆರವಣಿಗೆ ಆಗಿದೆ. ಗಲ್ಲಿ ಸುಮಾರು ಒಂದು 8-10 ಕಡೆಗೆ, ಶಾಹುನಗರ್, ಇಲ್ಲೆಲ್ಲ ಕಡೆಗೆ ಖಮೈನಿ ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು, ಕಟ್ಔಟ್ಗಳನ್ನು ಹಾಕಿದ್ದಾರೆ. ಯಾರು ಇವನು ಒಬ್ಬ ದೇಶದ್ರೋಹಿ ಅಷ್ಟೇ ಅಲ್ಲ, ಹಿಂದೂ ವಿರೋಧಿ, ಭಾರತ ವಿರೋಧಿ. ಸೊ ಈ ವ್ಯಕ್ತಿಯ ಭಾವಚಿತ್ರ ನಮ್ಮ ದೇಶದಲ್ಲಿ ಯಾಕೆ? ಈ ದೇಶದ ಮುಸ್ಲಿಮರು, ಭಾರತದಲ್ಲಿರುವಂತಹ ಕರ್ನಾಟಕದ ಮುಸ್ಲಿಂ, ಬೆಳಗಾವಿಯ ಮುಸ್ಲಿಮರು ಈ ದೇಶದ ಅನ್ನ ತಿಂದಿದ್ರು, ಈ ದೇಶದಲ್ಲಿ ಹುಟ್ಟಿದಿರಿ ನೀವು. ಖೊಮೈನಿ ನಿಮಗೆ ಸಂಬಂಧ ಇಲ್ಲ. ಸೊ ನಾನು ಹೇಳೋದು, ಈ ರೀತಿಯ ದೇಶದ್ರೋಹಿ, ಅತ್ಯಂತ ಕ್ರೂರಿಯಾದಂಥ, ಮಹಿಳಾ ವಿರೋಧಿಯಾದಂಥ